ನಟರಾಜ್ ಗೌಡ ಮಾತಾಡ್ತಾ ಎರಡು ವಿಚಾರ ಹೇಳಿದ್ರು. ಒಂದು, ಬಿಜೆಪಿ ಮತ್ತೆ ಜೆಡಿಎಸ್ ಎಂಎಲ್ಎಗಳು ಡಿ.ಕೆ. ಶಿವಕುಮಾರ್ ಹತ್ರ ಬಂದಿದ್ದಾರೆ. ಅದಾದ್ಮೇಲೆ 33ವರೆಗೂ ನಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತೇಳಿ ಕನ್ಸುಗಳು ಫ್ರೀ. ತಿರುಕರು ಎಷ್ಟು ಬೇಕಾದ್ರೂ ಕನ್ಸು ಕಾಣಬಹುದು. ಅದಕ್ಕೆ ನಮ್ಮಲ್ಲಿ ತಿರುಕರ ಕನ್ಸು ಅಂತಾರೆ. ಕನ್ಸು ಕಾಣಿ, ಒಳ್ಳೇದು. 141 ಎಂಎಲ್ಎ ಇರೋರಿಗೆ 5 ಕಂಪ್ಲೀಟ್ ಆಗಿ ಅವರೇ ಗೆಲ್ತಾರೆ. ಈ ರಸಾಯನ ರಾಜಕಾರಣ ಆಗ್ಬೇಕಿತ್ತು. ಅದನ್ನೇ ಹೇಳೋದು. ನಮ್ಮ ನಟರಾಜ್ ಗೌಡ ಹೇಳ್ತಿದ್ರು, ಡೇ 1 ಇಂದ ಶುರು ಮಾಡುದು ಅಂತೇಳಿ. ಡೇ 1 ಇಂದ ಶುರು ಮಾಡಿದೇಳಿ. ಡೇ 1 ಗೃಹಲಕ್ಷ್ಮಿ ಕಟ್, ಡೇ 2 ರಾಮಲಿಂಗಾರೆಡ್ಡಿ ರಾಜೀನಾಮೆ, ಡೇ 3 ಮುನಿಯಪ್ಪನ್ ಬಂಡಾಯ, ಡೇ 4 ಕೃಷ್ಣ ಬೈರೇಗೌಡ ನಾನು ಇದನ್ನು ಸ್ವೀಕರಿಸಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ಹಿಡ್ಕೊಂಡು ಡೇ 13 ರೆಸಾರ್ಟ್ ರಾಜಕಾರಣ. ಇದು ಡೇ 1, ಡೇ 2, ಡೇ 3 ಒಳಗಡೆಗೆ ಇವ್ರು ಮಾಡಿರ್ತಕ್ಕಂಥ ಇದು. ನೀವು ಹೇಳಿದ್ರಿ 545 ದಿನಗಳು ಅಷ್ಟೇ ಉಳಿದಿರೋದು. ಇದು ರಾಜಕಾರಣ ಆಡಳಿತ ಮಾಡೋದಕ್ಕೆ ಬಹಳ ಕಡಿಮೆ ಅಂತೇಳಿ. ಹೌದು, ಎಕ್ಸಾಕ್ಟ್ಲಿ 545 ದಿವಸ ರಾಜಕಾರಣ ಮಾಡೋದಕ್ಕೆ, ಆಡಳಿತ ಮಾಡೋದಕ್ಕೆ ಬಹಳ ಕಡಿಮೆ. ಆದ್ರೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಬಹಳ ದೊಡ್ಡ ಟೈಮ್ ಅದು. ಆಲ್ಮೋಸ್ಟ್ 545 ದಿವಸ ದಿನ ಒಂದೊಂದ್ ಕಡೆಗೆ ದಂಧೆ ಮಾಡ್ಕೊಂಡು ಹೋಗೋದಕ್ಕೆ ಬಹಳ ಅದು ಏನು ಚಿಂದಂತ ಜಾಗಗಳಲ್ಲಿ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, 3 ವರ್ಷಗಳ ಕಾಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು. ಅವ್ರಿಗೆ ಬಿಡದಿ ಪ್ರಾಜೆಕ್ಟ್ ಬೇಕು ಅಂತ ಅನಿಸ್ಲೇ ಇಲ್ಲ. ಅವ್ರಿಗೆ ಟೇಬಲ್ ಆಗಿದ್ದು ಯಾರು ಮುಖ್ಯಮಂತ್ರಿ ಅಲ್ಲ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದ್ದು ಯಾರು ಮುಖ್ಯಮಂತ್ರಿ ಇರ್ತಾರೆ ಸರ್. ಅದೊಂದು ಮಿಸ್ಇನ್ಫಾರ್ಮೇಶನ್ ಹೋಗೋದು ಬೇಡ. ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. 2006ರಲ್ಲಿ ಕುಮಾರಸ್ವಾಮಿ ಅವರಿದ್ದಾಗ ಕೇವಲ 4-1 ಆಗಿದ್ದು. 4-1 ಅಂತ ಹೇಳಿದ್ರು ಜಸ್ಟ್ ಪ್ರೈಮರಿ ನೋಟಿಫಿಕೇಶನ್ ಆದಾಗ ಬಿಡದಿ ಬೆಂಗಳೂರು ಹತ್ರ ಇರಲಿಲ್ಲ. ಅದು ತುಂಬಾ ದೂರದಲ್ಲಿತ್ತು, ಇಷ್ಟೊಂದು ಬೆಳೆದಿರಲಿಲ್ಲ. ಅದಾದ್ಮೇಲೆ ಪ್ರೈಮರಿ ನೋಟಿಫಿಕೇಶನ್ ಆದಾಗ ರೈತರುಗಳು ಅವ್ರ ಹತ್ರ ಹೋದ್ರು, ಗೋಳಾಡ್ಕೊಂಡ್ರು, ದಯಮಾಡಿ ಪ್ರಾಜೆಕ್ಟ್ ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಅವ್ರು ಮುಂದಕ್ಕೆ ಹೆಜ್ಜೆನೇ ಇಡ್ಲಿಲ್ಲ. ಇವನ್ 2018ರಲ್ಲಿ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿಯಾಗಿ ಸಮ್ಮಿಶ್ರ ಸರ್ಕಾರ ಇದ್ರು ಕೂಡ ಈ ವಿಷಯಕ್ಕೆ ಹೋಗ್ಲೇ ಇಲ್ಲ. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂತು, ಅದಾದ್ಮೇಲೆ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂತು. ಯಾರೂ ಮುಟ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಫಲವತ್ತಾದ ಭೂಮಿ ಒಳಗಡೆಗೆ ನೋಡಿ 7,000 ಎಕರೆ ಇವರು ತಗೊಳಕ್ ಹೋಗ್ತಾ ಇದಾರಲ್ಲ, ಅದರಲ್ಲಿ ಸುಮಾರು 10,381 ರೈತರುಗಳು ಬರ್ತಾರೆ. ಅದರಲ್ಲಿ 8,600 ಚಿಲ್ಲರೆ ರೈತರು 1 ಎಕರೆಗಿಂತ ಕಡಿಮೆ ಇರೋರು 81%. 3 ಗುಂಟೆ, 4 ಗುಂಟೆ, 5 ಗುಂಟೆ. ಇವ್ರು ಕೊಡ್ತಿರೋದು 2 ಕೋಟಿ ಅಂತ ಹೇಳಿದ್ರೆ 1 ಗುಂಟೆಗೆ 5 ಲಕ್ಷ. 4 ಗುಂಟೆ ಇರೋರಿಗೆ ಎಷ್ಟು ಸಿಗುತ್ತೆ ಮೇಡಮ್? 20 ಲಕ್ಷ. ಅದ್ರ ದನ ಗಿನ ವಿಚಾರನು ನೆಕ್ಸ್ಟ್ ರೌಂಡ್ ಅಲ್ಲಿ ಡೀಟೇಲ್ ಆಗಿ ಮಾತಾಡೋಣ ಸರ್. ಬಿಡದಿ ಕೂಡ ಹೆಂಗ್ ಎಡವಟ್ಟು ಆಗ್ತಿದೆ ಡಿ.ಕೆ. ಶಿವಕುಮಾರ್ ಅವ್ರ ಸಾರಿಗೆ. ಪರಿಷತ್ ಮುಗಿಸ್ಬಿಡಿ. ನಾನು ಕೇಳಿದೆ, ಶಾಸಕರ ಬಲವನ್ನ ತೋರಿಸಲಿಕ್ಕೆ, ಬೆಂಬಲವನ್ನ ತೋರಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆ ಆಪರ್ಚುನಿಟಿ. ರೆಸಾರ್ಟ್ ಗಾರು ಕರ್ಕೊಂಡು ಹೋಗ್ತಾರೆ, ವಿಧಾನಸೌಧದಲ್ಲೇ ಕೂಡ ಹಾಕೊಳ್ತಾರೆ. ಅವ್ರ ಪಾರ್ಟಿ, ಅವ್ರ ಶಾಸಕರು, ಅವ್ರ ಇಷ್ಟ. ಪಾಲಿಟಿಕ್ಸ್ ಅಲ್ಲಿ ಇದೆಲ್ಲ ನೈತಿಕತೆ ಆಧಾರಿತ ಪ್ರಶ್ನೆ ಕೇಳೋದಾದ್ರೆ ಅದಕ್ಕೆ ಸಂಬಂಧ. ಎಲ್ಲರೂ ರೆಸಾರ್ಟ್ ರಾಜಕಾರಣ ಯಾವಾಗ ಮಾಡ್ತಾರೆ ಹೇಳಿ? ನಿಮ್ಮಲ್ಲಿ ಸಂಖ್ಯೆ ಕಡಿಮೆ ಇದ್ದಾಗ, ನಿಮ್ಗೆ ಬೇರೆ ಸಂಖ್ಯೆಗಳು ಬೇಕಾದಾಗ, ಇಲ್ಲಿಂದ ಓಡೋಗ್ತಾರೆ ಅಂತ ಭಯ ಇದ್ದಾಗ ಮಾತ್ರ ಇವ್ರು ಹೋಗ್ತಾರೆ. ಒಬ್ಬ ಸಿಎಲ್ಪಿ ನಾಯಕ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿಎಲ್ಪಿ ನಾಯಕ ಅಂತ ಹೇಳಿದ್ರೆ ಎಲ್ಲಾ ಶಾಸಕರ ಸರ್ವಾನುಮತದ ಆಯ್ಕೆ. ಶಾಸಕರು ಇವರೇ ಹೇಳ್ದಂಗೆ ಎಷ್ಟಿದ್ದಾರೆ? 140. 5 ಜನ ಗೆಲ್ಲಕ್ಕೆ ಬೇಕಾಗಿರೋದಷ್ಟು 140. ಇರೋ ಕಂಪ್ಲೀಟ್ ಸಂಖ್ಯೆ ಇಟ್ಕೊಂಡು ಇವ್ರು ಅವ್ರನ್ನ ನಮ್ದಿಗೆ ಒತ್ಕೊಂಡೋಗಿ ರೆಸಾರ್ಟ್ ಕೂತ್ಕೊಂತಾರೆ ಅಂತ ಹೇಳಿದ್ರೆ ಇವ್ರ ಲೀಡರ್ಶಿಪ್ ಯಾರು ಒಪ್ಕೊಂತವ್ರೆ ಅಂತ ಹೇಳಿ ನನಗೆ ಕೈ ಕೊಡೋದಕ್ಕೆ ನಮ್ಮಲ್ಲೇ ಬಹಳ ಜನ ಇದ್ದಾರೆ ಅಂತ ಹೇಳಿ. ನಿಜ. ಅದೇ ನಟರಾಜ್ ಗೌಡ್ರಿಗೆ ಅಬ್ಜೆಕ್ಷನ್ ಯಾಕಿದೆ ಅಂತಂದ್ರೆ, ನಟರಾಜ್ ಗೌಡ್ರೆ ಇವಾಗ ಯಾವುದೋ ಒಂದು ಫೋರ್ಸ್, ಅದು ಇಂಟರ್ನಲ್ಲೋ ಎಕ್ಸ್ಟರ್ನಲ್ಲೋ, ಕುಮಾರಸ್ವಾಮಿ ಅವರಿಗೆ ನಾವ್ ಇದ್ದೀವಿ ಅನ್ನೋ ಭರವಸೆ ಕೊಡದೆ ಹೋಗಿದ್ದಿದ್ರೆ 3ನೇ ಅಭ್ಯರ್ಥಿಯನ್ನು ಇಳಿಸೋ ಪ್ರಯತ್ನ ಮಾಡ್ತಿರ್ಲಿಲ್ವೇನೋ. ಸೊ ಈ ಇಂಟರ್ನಲ್ ಫೋರ್ಸ್ ಯಾವುದು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ಅರ್ಥ ಮಾಡ್ಕೊಳ್ದೆ ಇರೋಷ್ಟು ದೊಡ್ಡರಲ್ಲ. ಅದಕ್ಕೆ ರೆಸಾರ್ಟ್. ಈಗ ರಾಜಕಾರಣ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಅತ್ಯಂತ ಚೆನ್ನಾಗಿ ಗೊತ್ತಿದೆ. ಬಿಜೆಪಿ ಜೆಡಿಎಸ್ ಗಿಂತ ಜಾಸ್ತಿ ಗೊತ್ತಿದೆ, ಇನ್ಕ್ಲೂಡಿಂಗ್ ರೆಸಾರ್ಟ್ ರಾಜಕಾರಣ. ಇದು ರೆಸಾರ್ಟ್ ರಾಜಕಾರಣ ಅಂತ ಅನ್ನಕ್ಕಾಗಲ್ಲ. ಯಾಕಂದ್ರೆ ಇದು ಯಾವ್ದು ಬಂಡಾಯ ಮಾಡ್ಕೊಂಡು ಒಂದು ಭಾಗ ಅಲ್ಲೋಗಿದೆ, ಇನ್ನೊಂದು ಬಣ ಹಿಂಗಾಗಿದೆ, ಆತರ ಏನಿಲ್ಲ. ಅಲ್ಲಿ ಒಂದು ಶಾಸಕಾಂಗ ಪಕ್ಷ ಸಭೆಯನ್ನೇ ನಡೆಸಿದ್ದಾರೆ. ಆಮೇಲೆ ಕೆಲವು ಶಾಸಕರಿಗೆ ಆಲ್ರೆಡಿ ಅವರ ಕ್ಷೇತ್ರಗಳಲ್ಲಿದ್ದಾರೆ. ಉಳಿದ ಶಾಸಕರುಗಳು ನಾಳೆ ಬಂದು ವೋಟ್ ಹಾಕಕ್ಕೆ, ಚುನಾವಣೆಗೆ ಎಲ್ಲರೂ ಜವಾಬ್ದಾರಿಯಿಂದ ಪಾಲ್ಗೊಳ್ಬೇಕಾಗಿದೆ. ಹಾಗಾಗಿ ಪಾಲ್ಗೊಳ್ತಾರೆ. ನಾವು ಸುಮ್ಮನೆ ಹೇಳುವಂತ ಹೇಳಿಕೆ ಅಲ್ಲ. ಹಳೆ ಮೈಸೂರು ಭಾಗದ 5 ಜನ ಎಂಎಲ್ಎಗಳು, ಬಿಜೆಪಿಯ 5 ಜನ ಎಂಎಲ್ಎಗಳು ಮಾನ್ಯ ಡಿ.ಕೆ. ಶಿವಕುಮಾರ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅದು ಯಾರು ಅನ್ನೋದನ್ನ ಮುಂದಿನ ಡಿಬೇಟ್ ಅಲ್ಲಿ ಚಂದ್ರಶೇಖರ್ ಹೇಳ್ಬಿಡ್ತಾರೆ. ನಾನೇ ಹೇಳ್ತೀನಿ ತಿರುಕದ ಕನಸು ಅಂತ ಹೇಳ್ಬಿಟ್ಟೆ ನಾನು. ಪಕ್ಷದ ಕನಸು ಕಾಣಿ ನಾನು ನಿಮ್ಮ ಯೋಗ್ಯತೆ ಇಡೀ ದೇಶದ ಪಕ್ಷ ಉಳಿಸ್ಕೊಳ್ಳಿ ನೀವು ಸಾಕು. ನೀವೊಬ್ಬರಿಗೆ ಯೋಗ್ಯತೆ ಇರೋದು, ನಿಮ್ಮ ಶಾಸಕರೇ ನಾನೇನ್ ಮಾತಾಡ್ತಾ ಇಲ್ಲ. ಈಗ ಯಾರನ್ನಾರು ನೀವು ತಿರ್ಕ ಅನ್ನಿ, ಯಾವ ನಿಮ್ಮ ಬಿಜೆಪಿ ಶಾಸಕರು ತಿರ್ಕ ಅನ್ನಿ, ನಮ್ಗೇನು ಚಿಂತೆ ಇಲ್ಲ. ನಮಗೇನಿದೆ ಮಾಹಿತಿ ನೀವು ಆಯ್ತು. ನಿಮಗೆ ನಾಳೆ ವೋಟ್ ಆದ್ಮೇಲೆ ಬಿಜೆಪಿಯಿಂದ ಯಾರು ಎಲ್ಲ ವೋಟ್ ಹಾಕಿದ್ರು ನಾಳೆ ನೀವು ತಿಳ್ಕೊಂಬಿಡಿ.
ನಾಳೆ ಡಿಬೇಟಿಗೆ ಮತ್ತೆ ಮಾತಾಡೋಣ. ಸರ್, ನಾನ್ simple ಅಲ್ಲ, ನಟರಾಜ್ ಅವ್ರೆ, ನಿಮ್ಗೆ ನನ್ನ simple ಪ್ರಶ್ನೆ ಅನಾಯಾಸವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದಿದ್ದರೆ ಅನಾಯಾಸವಾಗಿ ಗೆಲ್ಲಿಸ್ಕೊಂಡು ಬರ್ಬೋದಾಗಿತ್ತು 5ನೇ ಅಭ್ಯರ್ಥಿಯನ್ನ. ಡಿ.ಕೆ. ಶಿವಕುಮಾರ್ ಅವರು ಇಷ್ಟೊಂದು ತ್ರಾಸ ಪಡ್ತಿದ್ದಾರೆ ಅಂತಂದ್ರೆ ಎಲ್ಲೋ ಎಡವುತ್ತಿದ್ದಾರೆ ಅನ್ನೋ ಅನುಮಾನ ಬರುತ್ತೆ. ಇಲ್ಲ ಆತರ ಏನಾದ್ರು ಅನುಮಾನ ಪಡೋಕೆ ಅಗತ್ಯನೇ ಇಲ್ಲ. ಯಾಕಂದ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ 5ನೇ ಅಭ್ಯರ್ಥಿ ಹಾಕಿದ್ದಾರೆ. ಯಾಕಂದ್ರೆ ನಮ್ಮ ಹತ್ರ ಮತಗಳಿದಾವೆ, ನಮ್ಗೆ ಬಿಜೆಪಿ ಜೆಡಿಎಸ್ ನ ಹೆಚ್ಚು ಮತಗಳೂ ಬರ್ತವೆ. ಇದು ತಿಳ್ಕೊಂಡ್ಬಿಡಿ, 5ನೇ ಅಭ್ಯರ್ಥಿ ಗೆಲ್ತಾರೆ. ಅವರು ಚುನಾವಣೆ ತಂತ್ರಗಾರಿಕೆಯನ್ನು ಯಾವ ರೀತಿ ಮಾಡಬೇಕು, ಯಾರ್ಯಾರಿಗೆ ಮತಗಳನ್ನ ಹಾಕಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರಲ್ಲ ಅದನ್ನ ನಿನ್ನೆ ಮಾಡಿದ್ದಾರೆ, ಶಾಸಕಾಂಗ ಪಕ್ಷ ಸಭೆಯಲ್ಲಿ ಮಾಡಿದ್ದಾರೆ. ನಾಳೆ ಆದ್ರೂ ಮತದಾನದಲ್ಲಿ ಬರುತ್ತೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇವರೇನೋ ಹೇಳ್ತಾ ಇದ್ರು, ಡೇ 1 ನಲ್ಲಿ ಇದ್ ಕಟ್ಟು, ಗೃಹಲಕ್ಷ್ಮಿ ಕಟ್ಟು, ಆತರ ಏನಿಲ್ಲ. ಸುಳ್ಳುಗಳನ್ನ ಹೇಳೋದ ಬಿಜೆಪಿ ನಿಲ್ಲಿಸಬೇಕು. ಹೌದು, ಯಾರ್ಯಾರು 2025 ಗ್ಯಾರಂಟಿ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರೇ ಹೇಳಿದ್ರು, ಯಾರ್ಯಾರು ಮೃತರಾಗಿದ್ದಾರೆ ಅವರ ಅಕೌಂಟ್ಗಳಿಗೆ ಹೋಗಿದ್ದಾರೆ, ಅದನ್ನು ತೆಗಿಬೇಕಾಗಿದೆ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯವರು ಇದ್ದಾಗಲೇ ಗ್ಯಾರಂಟಿ ಯೋಜನೆಯ ಅನುಮತಿ ಅಧ್ಯಕ್ಷರು ಹೇಳಿದ್ದು, ಅಧಿಷ್ಠಾನ ಸಮಿತಿಯ ಅಧ್ಯಕ್ಷರು ಹೇಳಿದ್ದು. ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ನಾವು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತಾ ಇದೀವಿ. ಎಲ್ಲ ಕಡೆ ಏನ್ ಗೊತ್ತಾ, ಅದು ರಿಯಲ್ ಎಸ್ಟೇಟ್ ಅಂತ ಬಿಜೆಪಿ ಹೇಳಿದ್ರೆ ನಾವು ಅದನ್ನು ಅಭಿವೃದ್ಧಿ ಅಂತ ಹೇಳ್ತೀವಿ. ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಯಾಕಂದ್ರೆ ಇಡೀ ಶಿವಮೊಗ್ಗ ಯಾರ್ಎಸ್ ಅಲ್ಲಿ ಇದೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರದೆಷ್ಟು, ಈಶ್ವರಪ್ಪ ಅವ್ರದೆಷ್ಟು, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಇಡೀ ಶಿವಮೊಗ್ಗ ಇದೆಯಲ್ಲೋ ಗೊತ್ತಿಲ್ಲ, ನಮ್ಮ ಮನೆ ಅಂತೂ ಆಮೇಲೆ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಯಾಕೆ ಜೈಲ್ಗೆ ಹೋದ್ರು, ರಿಯಲ್ ಎಸ್ಟೇಟ್ ಯಾರು ಮಾಡ್ತಾರೆ ಗೊತ್ತಾ, ಬಿಜೆಪಿ ನಾಯಕರು ಮಾಡಿ ಜೈಲ್ಗೆ ಹೋದ್ರಲ್ಲ, ಅದು ರಿಯಲ್ ಎಸ್ಟೇಟ್. ಇವತ್ತು ಅಭಿವೃದ್ಧಿಯಿಂದ ಬಂದಾಗ ನಾವು ಅಕ್ವೈರ್ ಮಾಡ್ಕೊಂಡದಕ್ಕೆ ರೈತರಿಗೆ ಕಾಂಪನ್ಸೇಷನ್ ಕೊಡಬೇಕು. ಬಿಡದಿ ವಿಚಾರದಲ್ಲಿ ಅಭಿವೃದ್ಧಿ ಬೇಕು ನಿಜ, ರೈತರ ಕಣ್ಣೀರಿನ ಮೇಲೆ ಸೌದಾ ಕಟ್ಲಿಕ್ಕೆ ಹೊರಟಿದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ನಿನ್ನೆ ನೀವೇ ಇದ್ರಿ, ನಾವು ಎಲಾಬ್ರೇಟ್ ಆಗಿ ಡಿಸ್ಕಸ್ ಮಾಡಿದ್ವಿ.